ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಸೋರುತ್ತಿವೆ ಮಳೆಯಿಂದ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಕಾರ್ಮಿಕರ ವಸತಿ ಮನೆಗಳು. ಇನ್ನಾದರೂ ಕಾರ್ಮಿಕ ವಸತಿ ಗೃಹಗಳಿಗೆ ಅಧ್ಯಕ್ಷ ಚನ್ನರಾಜು ಹಟ್ಟಿಹೊಳಿ ರಿಪೇರಿ ಭಾಗ್ಯ ಕಲ್ಪಿಸುವರೇ? ಹೌದು, ಕಿತ್ತೂರು ಕರ್ನಾಟಕದ ಅತ್ಯಂತ ದೊಡ್ಡ ಸಕ್ಕರೆ ಕಾರ್ಖಾನೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಂಕೆ ಹುಬ್ಬಳ್ಳಿ ಸಮೀಪದಲ್ಲಿರುವ ಈ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯು ಹಾಲಿ ಅಧ್ಯಕ್ಷರು ವಿಧಾನ ಪರಿಷತ್ ಸದಸ್ಯರೂ ಆದ ಶ್ರೀ ಚನ್ನರಾಜು ಹಟ್ಟಿಹೊಳಿ ಹಾಗೂ ಉಪಾಧ್ಯಕ್ಷ ಶಿವನಗೌಡ ಪಾಟೀಲ್ ಹಾಗೂ ಸರ್ವ ನಿರ್ದೇಶಕರು ವ್ಯವಸ್ಥಾಪಕ ನಿರ್ದೇಶಕರಾದ ಮೋಹನ್ ಹಿರೇಮಠರವರ ನೇತೃತ್ವದಲ್ಲಿ ಮತ್ತೆ ಅಭಿವೃದ್ಧಿಯತ್ತ ಹೆಜ್ಜೆ ಹಾಕಿರುವ ಕಬ್ಬು ಬೆಳೆಗಾರರ ಮೊಗದಲ್ಲಿ ಮಂದಹಾಸ ಬೀರಿದೆ. ಈ ಕಾರ್ಖಾನೆಯನ್ನು ಉಳಿಸಿ ಮತ್ತೆ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗಿರುವ ಪ್ರಮುಖರಲ್ಲಿ ಕಾರ್ಮಿಕ ವರ್ಗದ ಪಾತ್ರ ತುಂಬ ಮಹತ್ವದ್ದು. ಆದರೆ ಅದ್ಯಾಕೋ ಏನೋ ಗೊತ್ತಾಗುತ್ತಿಲ್ಲ, ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಕಾರ್ಮಿಕರು ವಾಸ ಮಾಡುವ ಕಾರ್ಮಿಕರ ವಸತಿ ಗೃಹಗಳು ತುಂಬಾ ಶಿಥಿಲಗೊಂಡು ಪ್ರಸ್ತುತ ಮಳೆಗಾಲವಾಗಿರುವುದರಿಂದ ಕಾರ್ಮಿಕರು ವಾಸ ಮಾಡುವ ಬಹುತೇಕ ವಸತಿ ಗೃಹ ತುಂಬಾ ಸೋರುತ್ತಿರುವುದರಿಂದ ಕಾರ್ಮಿಕರಿಗೆ ದಿನನಿತ್ಯ ತುಂಬಾ ತೊಂದರೆಯಾಗುತ್ತಿದೆ. ಇದರ ಜೊತೆಗೆ ವಸತಿ ಗೃಹಗಳ ಮೇಲ್ಛಾವಣೆ ಪದರಗಳು ಕುಸಿದು ಬೀಳುತ್ತಿವೆ. ಇಷ್ಟೆಲ್ಲ ಆದರೂ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದರಲ್ಲೇ ದಶಕಗಳಿಂದ ಕಾರ್ಮಿಕರು ವಾಸ ಮಾಡುವ ಪರಿಸ್ಥಿತಿ ಬಂದೊದಗಿದೆ. ಇತ್ತೀಚೆಗೆ ನಮ್ಮ ನ್ಯೂಸ್ ಸಮೂಹ ರಾಜ್ಯ ಉಪಸಂಪಾದಕ ಬಸವರಾಜು ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಖಾನೆಯ ಅಧ್ಯಕ್ಷ ಚನ್ನರಾಜು ಹಟ್ಟಿಹೊಳಿಯವರಿಗೆ ಈ ಸಮಸ್ಯೆಯ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾಗ ಅವುಗಳನ್ನು ದುರಸ್ತಿ ಮಾಡುವ ಕೆಲಸ ಆದಷ್ಟು ಬೇಗ ಪ್ರಾರಂಭಿಸುತ್ತೇವೆ ಎಂದು ಹೇಳಿರುವುದು ಕಾರ್ಮಿಕ ವರ್ಗದಲ್ಲಿ ಮಂದಹಾಸ ಬೀರಿದೆ. ನಾವು ಕಾರ್ಮಿಕರ ಬಗ್ಗೆ ಅಪಾರ ಕಾಳಜಿ ಉಳ್ಳವರಾಗಿದ್ದೀರಾ. ಕಾರ್ಖಾನೆಯನ್ನು ಉಳಿಸ್ಕೊಂತ ಬಂದಿದ್ದು ಒಬ್ರು ವರ್ಗದಲ್ಲಿ ಕಾರ್ಮಿಕ ವರ್ಗ ಒಂದು ವಸತಿ ಸಮಸ್ಯೆಗಳು ತುಂಬಾ ಶಿಥಿಲಗೊಂಡಿದೆ ಸರ್. ಎಲ್ಲ ಮಳೆಗಾಲದಲ್ಲಿ ಪ್ರತಿ ಸಲ ಸೋರುತ್ತೆ ಸರ್. ನಾವೇನಾದ್ರು ತಮ್ಮ ಇಲ್ಲಿ ಸ್ವಲ್ಪ ಏನು ಮಾಡ್ತೀವಿ? ಅವಶ್ಯವಾಗಿ ಕಾರ್ಖಾನೆಯ ಕಾರ್ಮಿಕರ ಒಂದು ಹಿತದೃಷ್ಟಿಯಿಂದ ಆ ಶಿಥಿಲಾವಸ್ಥೆಯಲ್ಲಿರುವಂತ ಎಲ್ಲ ಅವರ ಕಟ್ಟಡಗಳನ್ನು ಸುಧಾರಣೆ ಮಾಡ್ಲಿಕ್ಕೆ, ಈ ಶೀಟ್ ಹಾಕೋದಿರ್ಲಿ, ಅವರ ಚಾವಣಿ ಸುಧಾರಣೆ ಮಾಡೋದಾಗ್ಲಿ, ಬೇರೆ ಅವರಿಗೆ ಆ ಮನೆ ಅವರು ವಾಸಿಸುವಂತ ಸ್ಥಳಗಳನ್ನ ಸುಧಾರಣೆ ಮಾಡ್ಲಿಕ್ಕೆ ಈ ಸರಿ ನಾವು ಮಾತಾಡಿದ್ವಿ ಹೋದ ಆಡಳಿತ ಮಂಡಳಿಯಲ್ಲಿ. ಈ ಸರಿ ಅದನ್ನ ಫೈನಾನ್ಷಿಯಲ್ ಕಂಡೀಷನ್ಸ್ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಖಂಡಿತವಾಗಿ ನಾವು ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡ್ತೀವಿ. 5 ಲಕ್ಷ ಕಬ್ಬು ನುಗ್ಸಾಕ 12 ಕೋಟಿ ರೂಪಾಯಿ ಬಂಡವಾಳ ಬೇಕು. ವಾಸ ಮಾಡ್ತಕ್ಕಂತ ಆ ವಸತಿಗಳನ್ನ ದಯವಿಟ್ಟು ಪುನಶ್ಚೇತನಗೊಳಿಸಿ. ಅಟ್ಲೀಸ್ಟ್ ಸೋರ್ತಾವೆ, ಎಲ್ಲ ಸೋರ್ ಇದಾಗ್ತಾವೆ. ಅಟ್ಲೀಸ್ಟ್ ಒಂದ್ ರೀತಿ ಹೆಂಚಾರ ಹಾಕಿ. ಈಗ ಏನೇನೋ ಹೇಳಿದೀರಾ, PUC ಕಾಲೇಜ್ ಮಾಡ್ತೀವಿ, ಕಾರ್ಮಿಕರ ಮಕ್ಕಳುಗಳಿಗೆ ಶ್ರೇಯಾಭಿವೃದ್ಧಿ ಮಾಡ್ತೀವಿ ಅಂತ, ಅವೆಲ್ಲ ಅನುಷ್ಠಾನಕ್ಕೆ ಬರ್ಬೇಕು. ಯಾಕಪ್ಪ ಅಂತಂದ್ರೆ ತುಂಬಾ ಕಾರ್ಮಿಕರು ತುಂಬಾ ಇವತ್ತು ಉಳಿದಿದೆ ಫ್ಯಾಕ್ಟ್ರಿ ಅಂದ್ರೆ ಅದಕ್ಕೆ ಕಾರಣ ಈ ಒಂದು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ನಮ್ಮ ಹೆಮ್ಮೆಯ ಕಾರ್ಮಿಕರು. ಹಾಗಾಗಿ ಈ ಎಲ್ಲಾ ಕಾರ್ಮಿಕರ ಪರವಾಗಿ ಒಬ್ಬ ಪತ್ರಕರ್ತಾಗಿ ನಂದೊಂದು ಮನವಿ. ನಮಸ್ಕಾರ, ಥ್ಯಾಂಕ್ ಯು. ಸೋರ್ತಾವ್ರ. ಹೌದಾ? ಆ ಕಡೆ ನೋಡಿ. ಹೌದಾ? ಯಾವಾಗಿಂದ ಸೋರ್ತಾವ್ರಿ? ಮಳೆ ಅಷ್ಟೇ. ಹೌದಾ? ಎಷ್ಟು ವರ್ಷದಿಂದ ಇದ್ದೀರಾ ತಾವು ಈ ಕಡೆ? ನಾವ್ರಿ ಇವ್ರ ಬಾದು ಸತ್ರಿ, ನಾವ ಈಗ ಬಂದ್ 3 ವರ್ಷ. 3 ವರ್ಷ. ಮಳೆಗಾಲದಾಗ ಹೆಂಗ್ ಮಾಡ್ತೀರಾ ಮತ್ತೆ? ಏನ್ರಿ ಬ್ಯಾಗಡಿ ಕಟ್ಕೋತೀವಿ. ಬ್ಯಾಂಗಡಿ ಕಟ್ಟಿದಿರ ಈಗ? ಎಲ್ಲಿದೆ ಬ್ಯಾಂಗಡಿ? ನಮ್ದು ಇವ್ರ ಬಿಚ್ಚಾರ್ರಿ, ಮ್ಯಾಲ ಹಚ್ಚಿದ್ವಿ, ಸುಡ್ತೈ. ಏನೇನ್ ಸಮಸ್ಯೆ ಇದೆ ಇಲ್ಲ? ಎಲ್ಲಾ ಸೋರ್ತತ್ರಿ, ಮತ್ತ ಪಟ್ಟನು ಬಿದ್ದತ್ರಿ. ಮತ್ತೆ ಮನ್ಯಾಗ ಹಂಗ ಸೋರುದ್ರಾಗ ಇವ್ರು. ಹೌದಾ? ಎಷ್ಟ್ ಜನ ಇದೀರಾ ಮನೆಗೆ? ನಾವ್ 3 ಜನ ಇರ್ತೀವಿ. 3 ಜನ ಬಂದೇನ್ರಿ. ಫುಲ್ ಸೋರ್ತಾವ್ರಿ. ಹೌದಾ? ಎಷ್ಟು ವರ್ಷದಿಂದ ಬರ್ತಾ ಇರ್ತೀರಿ ಇಲ್ಲಿ? ನಮ್ ತಂದೆ ಇಲ್ಲೇ ಸರ್ವಿಸ್ ಮುಗ್ಸ್ಯಾರ್ರಿ. ಈಗ ನಮ್ ತಮ್ಮ ಕೆಲ್ಸ ಮಾಡ್ತಾನ. ಹೌದಾ? ಹಾನ್ರಿ. ಯಾವ ಊರ್ ತಮ್ದು? ನಮ್ದ ಸುಳೆಬಾವಿ. ಓಕೆ. ಮೊದ್ಲಿಂದನೂ ಈ ರೀತಿ ಸೋರ್ತಾನೆ ಇದ್ದಾರೆ? ಹೌದಾ? ತಮ್ಮ ಹೆಸರು? ರಾಜು. ಎಲ್ಲಿದ್ದೀರಾ ತಾವು? ಇಲ್ಲೇ ಮಗ ಹೋಗ್ಕಂಡ್ರೆ. ಹೌದಾ? ಎಷ್ಟು ವರ್ಷದಿಂದ ಸೋರ್ತಾವೆ ಇವ್ರಿಗೆ? ಈಗ 8-10 ವರ್ಷ ಆಗುದು. ಹೌದು. ಎಲ್ಲ ಸೋರ್ತಾರ. ಹೌದಾ? ಮ್ಯಾಗ ಹಾಕ್ಬಿಡ್ತಾರ. ಏನ್ ಬಾಳ ಅಡಿ ಮನಿ ಎಲ್ಲ ಸೋರ್ತಾರ. ಹೌದಾ? ಎಲ್ಲಾರೇ. ಯಾವಾಗಿಂದ ಸೋರ್ತಾವೆ? ಎಷ್ಟು ವರ್ಷದಿಂದ? ಈಗ 8-10 ವರ್ಷ ಆಗೋರು. ಯಾರು ಇವ್ರು? ಯಾರು ಏನು ಅವ್ರ ನೋಡುವನ ಇಲ್ರಿ. ನಾವ ಏನಾದ್ರು ನಾವ ಮಾಡ್ಕೋರು. ಹೌದು.
ಒಟ್ಟಾರೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಈ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸವನ್ನ ಮಾಡಿದ್ದಾರೆ. ಏನಾದರೂ ಈ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಕಾರ್ಮಿಕರ ದುರಸ್ತಿಗೆ ಒಳಗಾದ ವಸತಿ ಗೃಹಗಳಿಗೆ ರಿಪೇರಿ ಭಾಗ್ಯ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ರೈತ ಧ್ವನಿ, ಶಶಾಂಕ್ ಕೌಜಲ್ಗಿ.